ತಂದೆಯ ಮೌನದ ಹಿಂದೆ ಸಾವಿರ ಕಷ್ಟಗಳು ಇರುತ್ತವೆ. ಮನೆಯಲ್ಲಿ ಎಲ್ಲರೂ ನಗುತ್ತಿರಲಿ ಎಂದು ತಂದೆ ತನ್ನ ನೋವನ್ನು ಮೌನದಲ್ಲಿ ಮರೆಮಾಚುತ್ತಾನೆ. ತನ್ನ ಆಶೆಗಳನ್ನು ಕೊಂದು ಮಕ್ಕಳ ಕನಸುಗಳನ್ನು ಬದುಕಿಸುವವನೇ ತಂದೆ. ಹೊರಗೆ ಗಟ್ಟಿಯಾಗಿ ಕಾಣುವ ಆ ವ್ಯಕ್ತಿ ರಾತ್ರಿ ಒಬ್ಬನೇ ಇದ್ದಾಗ ಎಷ್ಟು ಬಾರಿ ಮುರಿದಿರುತ್ತಾನೋ ಯಾರಿಗೂ ಗೊತ್ತಿಲ್ಲ. ತನ್ನ ಕಣ್ಣೀರನ್ನು ಯಾರಿಗೂ ತೋರಿಸುವುದಿಲ್ಲ, ಏಕೆಂದರೆ ಅವನು ಅಳಲು ಶುರು ಮಾಡಿದರೆ ಆ ಮನೆಯ ಧೈರ್ಯವೇ ಕುಸಿದು ಬೀಳುತ್ತದೆ. ಹೊಸ ಬಟ್ಟೆ ಮಕ್ಕಳಿಗಾಗಿ, ಹಳೆಯ ಶರ್ಟು ತಂದೆಗಾಗಿ, ಇದೇ ಅವನ ಪ್ರೀತಿ, ಹೇಳದ ತ್ಯಾಗ. ತನ್ನ ಹೊಟ್ಟೆ ಹಸಿದಿದ್ದರೂ ನನಗೆ ಬೇಡ ಎಂದು ಹೇಳಿ ಮಕ್ಕಳ ಹೊಟ್ಟೆ ತುಂಬಿಸುವವನೇ ತಂದೆ. ಜೀವನದಲ್ಲಿ ಎಲ್ಲರೂ ತಮ್ಮ ದುಃಖ ಹೇಳಿಕೊಳ್ಳುತ್ತಾರೆ, ಆದರೆ ತಂದೆಯ ನೋವು ಮೌನದಲ್ಲೇ ಸಾಯುತ್ತದೆ. ಒಂದು ದಿನ ತಂದೆಯ ಚಪ್ಪಲಿ ಹಾಕಿ ನಡೆಯುವ ಪರಿಸ್ಥಿತಿ ಬಂದಾಗ ಮಾತ್ರ ಅವನ ಹೆಜ್ಜೆಗಳ ನೋವು ಅರ್ಥವಾಗುತ್ತದೆ. ತಂದೆ ಎಂದರೆ ಕೇವಲ ವ್ಯಕ್ತಿಯಲ್ಲ, ಕುಟುಂಬಕ್ಕಾಗಿ ಜೀವಂತವಾಗಿ ಸುಡುತ್ತಿರುವ ಒಂದು ಮೇಣದ ದೀಪವೇ ಸರಿ.